ವೆಲ್ಕಮ್ ಬ್ಯಾಕ್ ಟು ಚಂದು ಮುಖರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವಾಗ ಟೈಮ್ 4 ಗಂಟೆ ಆಗಿದೆ. ಸೊ ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ರುಟೀನ್ ಯಾವ ರೀತಿಯಾಗಿರುತ್ತೆ ಅಂತಂದು. ಸೊ ಒಂದು ವಾರ ಆದಮೇಲೆ ಮತ್ತೆ 4 ಗಂಟೆಗೆ ಎದ್ದೇಳ್ತಾ ಇದ್ದೀನಿ. ಯಾವಾಗಲೂ 6 ಗಂಟೆ 7 ಗಂಟೆಗೆ ಎದ್ದೇಳ್ತಿದ್ದೆ. ಸ್ವಲ್ಪ ಆಫೀಸಿಂದ ಬರೋದು ಲೇಟ್ ಆಗ್ತಾಯಿತ್ತು, ಅದಕ್ಕೆ ಎದ್ದೇಳೋದು ಕಷ್ಟ ಆಗ್ತಾಯಿತ್ತು. ಇವಾಗ ಎದ್ದಿದ್ದೀನಿ. ಸೊ ಇವತ್ತು 4 ಗಂಟೆಗೆ ಎದ್ದು ಸ್ವಲ್ಪ ಬೇಗ ಕೆಲಸ ಎಲ್ಲ ಆಗಿಬಿಡುತ್ತೆ. ಟಿಫನ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೋಗೋಷ್ಟಿಗೆ ಟೈಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎದ್ದೇಳ್ತಾ ಇದ್ದೀನಿ. ಸೊ ನನ್ನ ರೊಟೀನ್ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂದಮೇಲೆ ಅದು ಲೈಫ್ ಸ್ಟೈಲ್ ಫುಲ್ ಚೇಂಜ್ ಆಗಿಬಿಡುತ್ತೆ. ಕೆಲಸಕ್ಕೆ ಹೋಗದೆ ಇದ್ರಾಗ ಮನೆಗೆ ಯಾವ ಟೈಮಿಗೆ ಇದ್ರೂ ನಾವು ಏನೇನು ಅಂದ್ಕೊಳ್ತೀವೋ ಟೈಮ್ ಟೇಬಲ್ ಪ್ರಕಾರ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀವಿ. ಬಟ್ ನಾನೇನು ನಾಳೆಗೇನು ಕೆಲಸ ಆಗಬೇಕು ಅಂದರೆ ಇವತ್ತು ನೈಟೇ ಏನು ಮಾಡಬೇಕು, ಈ ಕೆಲಸ ಕಂಪ್ಲೀಟ್ ಆಗಬೇಕು. ನಾನು 15 ಕೆಲಸ ಬರೆದಿಟ್ಕೊಂಡಿರ್ತೀನಿ, 1 2 3 ಅಂತಂದು. ಆಲ್ಮೋಸ್ಟ್ ಒಂದು 13 ಕೆಲಸ ಕಂಪ್ಲೀಟ್ ಆಗಿರುತ್ತೆ. ಇನ್ನೊಂದು 2 ಕೆಲಸ ಕಂಪ್ಲೀಟ್ ಆಗಿರೋದಿಲ್ಲ. ನೆಕ್ಸ್ಟ್ ಡೇಗೆ ಅದನ್ನು ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಕಡೆ ಗಮನ ಹರಿಸ್ತಾ ಇರ್ತೀನಿ. ಸೊ ತಲೆ ಅನ್ನೋದು ಎಷ್ಟು ನೋವ್ತಾ ಇತ್ತು ಅಂದರೆ ಇನ್ನು ಮಾತಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಕಣ್ಣು ಬಿಡೋಕ್ಕಾಗ್ತಿಲ್ಲ. ಕಣ್ಣು ಕೆಳಗಡೆ ಎಲ್ಲ ಸ್ವಲ್ಪ ಊದಿದಂಗೆ ಆಗಿಬಿಟ್ಟಿದೆ. ಯಾಕೆಂದರೆ ಸರಿಯಾಗಿ ನಿದ್ದೆ ಆಗ್ತಾ ಇರಲಿಲ್ಲ. ನೈಟ್ ಬರ್ತಾ ಇದ್ದಿದ್ದೆ 11 ಆಗ್ತಾಯಿತ್ತು, ಒಂದೊಂದು ಸರಿ 12 ಆಗ್ತಾಯಿತ್ತು, 10. ಆಲ್ಮೋಸ್ಟ್ ಕೆಲ್ಸಕ್ಕೆ ಹೋದಾಗಿಂದನೂ ಟೈಮ್ ಸೆನ್ಸ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ. ಬೇರೆ ಕಡೆ ಹೋದಾಗೆಲ್ಲ 8 ಗಂಟೆಗೆ ಮನೆಗೆ ಇರ್ತಾಯಿದ್ದೆ. ಇವಾಗ 9 ಗಂಟೆ ಒಳಗಡೆ ಒನ್ ಟೈಮ್ ಮನೆಗಿಲ್ಲ ನಾನು. ಆಲ್ಮೋಸ್ಟ್ 9:30 10:30 11 12 ಆ ಥರ ಆಗೋಗಿದೆ. ಅದಕ್ಕೆ ಆದರೂ ಪರವಾಗಿಲ್ಲ. ಬಟ್ ನಮ್ಮ ಹಸ್ಬೆಂಡ್ಗೆ ಏನು ಟಿಫನ್ ಮಾಡಲಿಕ್ಕೆ ಕೊಡ್ತಾನೆ ಇರ್ತಿದ್ದಿಲ್ಲ ನಾನು. ಅದಕ್ಕೆ ಸ್ವಲ್ಪ ಟಿಫನ್ ಮಾಡಬೇಕು, ಒಂದಿಷ್ಟು ಮನೆ ಕೆಲಸ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡು, ಅದಕ್ಕೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ 4 ಗಂಟೆಗೆ ಎದ್ದಿದ್ದು. ಸೊ ನಾನು ಎದ್ದ ಮೇಲೆ 1 ಅವರ್ ಬಿಟ್ಟು ಎದ್ದೇಳ್ತೀನಿ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಸರಿ ಮಲ್ಕೊಳ್ಳಿ ನೀವು ಅಂತ ಅಂದೆ. ಅದಕ್ಕೆ ನಮ್ಮ ಹಸ್ಬೆಂಡ್ ನೀನು ಒಬ್ಬಳೇ ಇದ್ದೆಲ್ಲ ಮಾಡ್ತೀಯ, ಮತ್ತು ನೀನು ಆಫೀಸ್ಗೆ ಹೋಗಬೇಕು, ನಾನು ಹೋಗಬೇಕು, ನಾನು ಎದ್ದೇಳ್ತೀನಿ ಅಂತ ಹೇಳಿದ್ರು. ಸರಿಮ್ಮ ಅಂತಂತ ಹೇಳಿದೆ. ಎದ್ದ ತಕ್ಷಣ ವಿಡಿಯೋನ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಏರ್ಸ್ಬಿಟ್ಕೊಂಡಿದ್ದೆ, ಹಂಗೆ ಮಾಡಿದ್ದೀನಿ. ಅದಾದಮೇಲೆ ತಲೆಯೆಲ್ಲ ಕ್ಲೀನಾಗಿ ಬಾಚ್ಕೊಂಡು ಮಿರರ್ ಜೊತೆಗೆ ಸ್ವಲ್ಪ ಮಾತಾಡ್ತಿದ್ದೆ. ದೇವ್ರಿಗೆ ಕೈ ಮುಗಿದಾದ್ಮೇಲೆ ಮಿರರ್ ಜೊತೆಗೆ ಸ್ವಲ್ಪ ಮಾತಾಡೋದು, ನನ್ನನ್ನು ನಾನು ಸ್ವಲ್ಪ ಲವ್ ಮಾಡೋವಂಥದ್ದು ಮಾಡ್ತಾಯಿದ್ದೆ. ಇನ್ನು ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಕೂಡ ಎದ್ದು ಒಂದು ಹಗ್ ಮಾಡಿದ್ರು. ಅದೇನೋ ಗೊತ್ತಿಲ್ಲ, ಹಸ್ಬೆಂಡ್ ಒಂದು ಹಗ್ ಮಾಡಿಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತಿರುತ್ತೆ. ಎದ್ದಿದ ತಕ್ಷಣವೇ ಸ್ವಲ್ಪ ದೇವ್ರಿಗೆ ಕೈ ಮುಗಿದಾದ್ಮೇಲೆ ಫಸ್ಟು ಗ್ರ್ಯಾಟಿಟ್ಯೂಡ್ ಹೇಳಬೇಕು. ಅದಾದಮೇಲೆ ದೇವ್ರಿಗೆ ಕೈ ಮುಗಿದು ಅದಾದಮೇಲೆ ಮಿರರ್ ನೋಡಿಕೊಂಡು ಒಂದು 30 ಸೆಕೆಂಡು ಸೆಲ್ಫ್ ಲವ್ ಮಾಡ್ಕೊಂಡು ಆದಮೇಲೆ ಬಿಸಿನೀರು ಕುಡಿಬೇಕಾಗುತ್ತೆ. ಬಿಸಿನೀರು ಕುಡಿದ್ರೆ ನಮ್ಮ ಬಾಡಿಲಿರುವಂತಹ ಟಾಕ್ಸಿನ್ಸ್ ಎಲ್ಲ ಹೊರಗೆ ಬಂದುಬಿಡುತ್ತೆ, ವಾಶ್ರೂಮ್ ಮೂಲಕ. ಗೊತ್ತಿರುತ್ತೆ. ಸೊ ಯಾರಿಗೆ ಗೊತ್ತಿಲ್ಲ, ನಾರ್ಮಲಿ ತಣ್ಣೀರು ಕುಡಿತಿರ್ತಾರೆ. ಅವ್ರು ತಣ್ಣೀರು ಕುಡಿಯೋ ಬದಲು ಬಿಸಿನೀರು ಕುಡಿದ್ರೆ ನಿಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಅದಾದಮೇಲೆ ನಮ್ಮ ಹಸ್ಬೆಂಡಿಗೂ ಕೂಡ ಕೊಟ್ಟಿದ್ದೀನಿ. ಅದನ್ನು ಅವರು ಪ್ರತಿನಿತ್ಯ ಫಾಲೋ ಮಾಡ್ತಾರೆ. ಆ ಮದುವೆಗಿಂತ ಮುಂಚೆ ಈ ಥರ ಫಾಲೋ ಮಾಡ್ತಿದ್ದಿಲ್ಲ ಅಂತ ಹೇಳಿದ್ರು. ಇವಾಗ ಫಾಲೋ ಮಾಡ್ತಾಯಿದ್ದಾರೆ. ಅದು ನಮಗೆ ತುಂಬ ಖುಷಿ. ಇದಾದಮೇಲೆ ಟೈಮ್ ಟೇಬಲ್ ಹೇಳಿದ್ನಲ್ಲ, ನಿಮ್ಗೆ ತೋರಿಸ್ತೀನಿ. ನಾನು ಟೈಮ್ ಟೇಬಲ್ ಅಂತೂ ಕಂಪಲ್ಸರಿ. ಟೈಮ್ಸ್ ಆಗೋದಿಲ್ಲ. ಈ ಕೆಲಸಕ್ಕೆ ಹೋದಾಗಿಂದನೂ ಡೇ ಬೈ ಡೇ ಮಾಡ್ತಾಯಿದ್ದೀನಿ. ಪ್ರತಿದಿನ ಕನ್ಸಿಸ್ಟೆನ್ಸಿ ಕಳೆದೋದಂಗೆ ಆಗಿಬಿಟ್ಟಿದೆ. ಏನೂ ಮಾಡಲಿಕ್ಕಾಗಲ್ಲ. ಆದ್ರೂ ಅಂದ್ಕೊಂಡಿರ್ತೀನಿ ಈ ಕೆಲಸ ಆದಮೇಲೆ ಈ ಕೆಲಸನೇ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಬಟ್ ಅದು ಆ ಕೆಲಸ ಆರಾಮಾಗಿ ಆಗುತ್ತೆ. ಇನ್ನು ಅದೆಲ್ಲ ಟೈಮ್ ಟೇಬಲ್ ಬರೆದಿಟ್ಕೊಂಡಾದ್ಮೇಲೆ ಸೊ ಕಿಚನ್ ಅಂತೂ ನೈಟೇ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಕ್ಲೀನ್ ಮಾಡಿಕೊಂಡ್ರೆ ನನಗೆ ಎಷ್ಟು ಈಸಿ ಆಗುತ್ತೆ. ಇನ್ನು ನಮ್ಮ ಹಸ್ಬೆಂಡ್ ಕೂಡ ಕೆಲಸದಲ್ಲಿ ಭಾಗಿಯಾಗ್ತಾರೆ. ನಾನು ಆಫೀಸಿಗೆ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಒಬ್ಬರಿಗೆ ಮಾಡಲಿಕ್ಕೆ ನಾನು ಬಿಡೋದಿಲ್ಲ. ಎಷ್ಟಾಗುತ್ತೋ ನಾನು ಮಾಡ್ತೀನಿ. ಜೊತೆಗೆ ಅವರು ಕೂಡ ನನಗೆ ಬಿಡೋದಿಲ್ಲ. ನೀನು ಒಬ್ಬಳೇ ಮಾಡ್ತೀಯ, ನಾನು ಸೇರ್ಕೊಂಡು ಮಾಡ್ತೀನಿ ಅಂತೆಲ್ಲ ಮಾಡ್ತಿರ್ತಾರೆ. ಅದು ಖುಷಿ ಆಗುತ್ತೆ ನನಗೆ. ಇನ್ನು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಹೊರಗಡೆ ಬಾಗಿಲು ಕಸ ಗುಡಿಸಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ರಂಗೋಲಿ ಇಟ್ಟು, ಇನ್ನು ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊಂಡ ತಕ್ಷಣ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ಮನೆ ಕ್ಲೀನ್ ಆಗಿಬಿಡ್ತು ಅಂತಲೇ ಅನಿಸ್ಬಿಡುತ್ತೆ. ಅದಾದಮೇಲೆ ದ್ರಾಕ್ಷಿ ನೀರು, ಬಾದಾಮಿ ಎಲ್ಲ ನೆನೆಯಿಟ್ಟಿದ್ದೆ, ದ್ರಾಕ್ಷಿ ನೀರು ಕುಡಿದಿದ್ದು. ಎದ್ದ ತಕ್ಷಣ ಕುಡಿಬೇಕಾಗುತ್ತೆ. ಬಟ್ ನನಗೆ ಬಿಸಿನೀರು ಡೈಲಿ ಕುಡಿಯೋದು ಅಭ್ಯಾಸ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಬಿಸಿನೀರು ಕುಡಿದಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಎಲ್ಲ ಕೆಲಸ ಮುಗಿಸ್ಕೊಂಡು ಆದಮೇಲೆ ನಾನು ಇದನ್ನು ಮಾಡ್ತೀನಿ. ಅದು ಹೊರಗಡೆ ಎಲ್ಲ ಕಸ ಗುಡಿಸುವಾಗ ಹಂಗೆ ಒಂದು 5 ನಿಮಿಷ ಒಂದು ನೇಚರ್ ಜೊತೆಗೆ ಮಾತಾಡೋದಾಗಿರ್ಬೋದು. ಕೆಳಗಡೆ ಎಲ್ಲ ಗಿಡಗಳೆಲ್ಲ ಹಾಕಿದ್ದಾರೆ ಓನರು. ಅದನ್ನೆಲ್ಲ ನೋಡ್ತಾ, ಆಕಾಶ ನೋಡ್ತಾ, ನನ್ನಲ್ಲಿ ಆಕಾಶ ತತ್ವ ಹೆಚ್ಚಾಗಿದೆ, ಆಕಾಶಗೆ ಧನ್ಯವಾದಗಳು, ನನ್ನಲ್ಲಿ ವಾಯು ತತ್ವ ಹೆಚ್ಚಾಗಿದೆ, ನನ್ನ ವಾಯುಗೆ ಗಾಳಿಗೆ ಧನ್ಯವಾದಗಳು ಅಂತೆಲ್ಲ ಹೇಳ್ತಾ
ನೆಕ್ಸ್ಟ್ ಏನೇನು ಕೆಲಸ ಇರುತ್ತೆ ಅಂತ ನೋಡ್ಕೊತೀನಿ. ಟೈಮ್ ಟೇಬಲ್ ಪ್ರಕಾರ ಏನೇನು ಮಾಡಿದ್ದೀನಿ ಅದನ್ನೆಲ್ಲನೂ ಟಿಕ್ ಹಾಕ್ಕೊತ ಹೋಗ್ತೀನಿ. ಇದಾದಮೇಲೆ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೆ, ಇನ್ನು 4 ಗಂಟೆದಾಗೆ ಕತ್ಲು ಇತ್ತು, ಬಟ್ ಈಗ 5 ಗಂಟೆಗೆ ಬೆಳಕು ಕರೀತಾ ಇದೆ. ಸೊ ಇದಾದಮೇಲೆ ಮೆಡಿಟೇಷನ್ನು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಈಗ ಕಷಾಯ ಮಾಡೋಣ ಅಂತಂದು ಹೊರಟಿರುವಂಥದ್ದು. ಸೊ ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ಕಷಾಯ ಆಗಿರ್ಬೋದು, ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು, ಟಿಫನ್ ಆಗಿರ್ಬೋದು ಕಂಪಲ್ಸರಿ ಮ್ಯಾಂಡೇಟ್ರಿ ನಮ್ಮ ಮನೆಯಲ್ಲಿ. ಅವರು ಕೂಡ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾನು ಮಾರ್ಕೆಟ್ಗೆ ಹೋಗಿ ಬರ್ತೀನಪ್ಪಿ ಅಂತ ಹೇಳಿದ್ರು. KR ಮಾರ್ಕೆಟ್ಗೆ. ಒಂದು ಸರಿಮ್ಮ ಹೋಗಿ ಬನ್ನಿ ಅಂತ ಅಂದೆ. ಇಲ್ಲೆಲ್ಲ ಊತಾಗಿ ಬರಬೇಕು ಅಂತ ಅಂದರೆ ತುಂಬ ರೇಟ್ ಹೇಳ್ತಾರೆ, ಅದಕ್ಕೆ ಹೋಲ್ಸೇಲಾಗಿ ತೊಗೊಂಡ್ಬಿಡ್ತೀನಿ ಅಲ್ಲೇ ಅಂತ ಹೇಳಿದರು. ಹೂವು ಹಣ್ಣು ತರಕಾರಿ ಎಷ್ಟು ಸಾಧ್ಯನೋ ಅಷ್ಟು ತೊಗೊಂಬರ್ತೀನಿ ಅಂತ ಹೇಳಿದರು. ಒಂದು ಸರಿಮ್ಮ ತೊಗೊಂಬನ್ನಿ ಅಂತ ಹೇಳಿದೆ. ಇನ್ನು ಶನಿವಾರ ಆಗಿರೋದ್ರಿಂದ ವಾರ ಎಲ್ಲ ಮುಗಿಸ್ಕೋಬೇಕಿತ್ತು. ಆ್ಯಂಡ್ ಸೋಮವಾರಕ್ಕೆ ರುದ್ರಾಭಿಷೇಕ ಮಾಡಿಸ್ಬೇಕಿತ್ತು ನಾವು, ಹಾಗಾಗಿ ಹಾರನ್ನು ಕೂಡ ತೊಗೊಂಬಂದಿದ್ರು. ಅದೆಲ್ಲನೂ ಜೋಡಿಸಿ ಇಟ್ಕೊಂಡ್ವಿ. ಯಾಕಮ್ಮ ತರಕಾರಿ ಜಾಸ್ತಿ ತೊಗೊಂಬಂದಿಲ್ಲ, ಸೊಪ್ಪು ತೊಗೊಂಬಂದಿಲ್ಲ ಅಂತಂದೆ. ತುಂಬ ಕತ್ಲಿತ್ತಲ್ಲಪ್ಪಿ, ಹೋಗಿದ್ದು 4 ಗಂಟೆಗಲ್ವ ಹೋಗಿದ್ದು, ನಾನು 4:15 ಹೋಗಿದ್ದಲ್ಲ, ಹೋಗೋಷ್ಟೇ 4:45 ಹೋಗ್ಬಿಟ್ಟಿತ್ತು. ಆದರೆ ಕತ್ಲಿತ್ತು, ನನಗೇನು ತೊಗೋಬೇಕು ಅಂತ ಅನ್ನಿಸ್ತಿಲ್ಲ. ಸುಮ್ಮನೆ ಎಲ್ಲ ಹಾಳಾಗಿಬಿಡುತ್ತೆ, ಹಾಳಾಗಿರೋದು ಕೊಟ್ಟಿರ್ತಾರೆ, ನೋಡಿರೋದಿಲ್ಲ. ಅದಕ್ಕೆ ಇಲ್ಲೇ ರೇಟ್ ಆದರೂ ಪರವಾಗಿಲ್ಲ ತೊಗೊಂಬರ್ತೀನಿ ಅಂತ ಹೇಳಿದ್ರು. ಸರಿ ತೊಗೊಳ್ಳಿ ಅಂತ ಹೇಳಿದ್ವಿ. ಸೊ ಎಲ್ಲನೂ ಮನೆಗೆ ಏನು ಬೇಕೋ ನಿಜವಾಗ್ಲೂ ಇನ್ನೇನು ಗೊತ್ತಾ, ಮಾರ್ನಿಂಗ್ ನಾವು ಎಷ್ಟು ಬೇಗ ಎದ್ದೇಳ್ತೀವೋ ಎಲ್ಲ ಕೆಲಸನೂ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಒಂದು 4 ಗಂಟೆಗಿದ್ರೆ ಆಲ್ಮೋಸ್ಟ್ 9 ಗಂಟೆನಷ್ಟಿಗೆ ಎಲ್ಲ ಕೆಲಸ ಮುಗ್ದಿರುತ್ತೆ. ನಮ್ಮ ಕೆಲಸ ನಮಗೂ ನಾವು ಟೈಮ್ ಕೊಡ್ಕೋಬೋದು, ಮನೆ ಕೆಲಸಕ್ಕೂ ಟೈಮ್ ಕೊಡ್ಬೋದು, ಹಸ್ಬೆಂಡ್ಗೂ ಟೈಮ್ ಕೊಡ್ಬೋದು, ಮತ್ತು ನಮ್ಗೆ ಏನೇನು ಕೆಲಸ ಇದೆಯೋ ನಮ್ಮ ಆಫೀಸ್ ಕೆಲಸನೂ ಹೋಗಿ ಮಾಡ್ಕೋಬೋದು ಆರಾಮಾಗಿ. ಅಯ್ಯೋ ನಾನು ಅದು ಮಾಡಿ ಬಂದಿಲ್ಲ, ಇದನ್ನು ಮಾಡಿ ಬಂದಿಲ್ಲ ಅಂತ ಯಾವುದೇ ರೀತಿಯಾಗಿ ತಲೆಯಲ್ಲಿ ಗೊಂದಲಗಳು ಇರೋದಿಲ್ಲ. ನನಗಂತೂ ನಿಜವಾಗ್ಲೂ ಪ್ರತಿನಿತ್ಯ 4 ಗಂಟೆಗೆ ಎದ್ದೇಳೋದು ಎಷ್ಟು ಚೆನ್ನಾಗಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂದ್ರೆ. ಬಟ್ ಆದರೆ ಮಾರ್ನಿಂಗ್ ನಾನು ಎಷ್ಟು ಬೇಗ ಎದ್ದೇಳ್ತೀನೋ ನೈಟು ಅಷ್ಟೇ ಬೇಗ ಮಲ್ಕೊಂಡ್ರೆ ಎದ್ದೇಳಲಿಕ್ಕೆ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ, ಏನು ಮಾಡೋಕ್ಕೂ ಆಗೋದಿಲ್ಲ. ಸಮ್ಟೈಮ್ಸ್ ಈಗ ಸ್ವಲ್ಪ ಆಫೀಸ್ ದೂರ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಆಗಬೇಕಾಗುತ್ತೆ. ಅಡ್ಜಸ್ಟ್ ಆದರೆ ನಾನು ಇನ್ನೂ ಪ್ರತಿನಿತ್ಯ ಬೇಗ ಎದ್ದೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ವಾರದಲ್ಲಿ 3 ಸಲ ಇವಾಗ ಎದ್ದೇಳ್ತೀನಿ. ಮುಂಚೆ 4 ಗಂಟೆಗೆ ಎದ್ದೇಳ್ತಿದ್ದೆ, ಮತ್ತೆ ಅದು ಚೇಂಜ್ ಆಗಿತ್ತು ಟೈಮ್ ಟೇಬಲು. ಮನೇಲಿದ್ದಾಗ ಒಂಥರ ಸೋಂಬೇರಿ ಥರ ಅನಿಸ್ತಿತ್ತು, ಬಟ್ ಮನೇಲಿ ಬೇರೆ ಬೇರೆ ವಯಸ್ಸವ್ರ ಕೆಲಸನೂ ಮಾಡ್ತಾಯಿದ್ದೆ. ಈಗ ಕಂಪಲ್ಸರಿ ಆಫೀಸ್ಗೆ ಹೋಗೇ ಮಾಡಬೇಕಾಗಿದೆ. ಹಾಗಾಗಿ ನಾನು ಎಷ್ಟು ಸಾಧ್ಯನೋ ಮತ್ತೆ ನನ್ನ 4 ಗಂಟೆಗೆ ಎದ್ದೇಳೋ ರುಟೀನ್ ಚೇಂಜ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ, ಯಾಕಂದರೆ ಫುಲ್ ಟಯರ್ಡ್ ಆಗುತ್ತೆ ಬಾಡಿ, ನನ್ನ ಮಾತೇ ಕೇಳೋದಿಲ್ಲ ಸಮ್ಟೈಮ್ಸು. ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ನಮ್ಮ ಹಸ್ಬೆಂಡ್ ಕೂಡ ಅಲ್ಲಿಂದ ಬಂದ್ರಪ್ಪಿ ಹೊಟ್ಟೆ ಹಸಿತಿದೆ, ಬೆಳಗ್ಗೆ ಬೇಗ ಎದ್ದಿದ್ದೀವಿ ಅಂದರು. ಅದಕ್ಕೆ ಅವ್ರಿಗೋಸ್ಕರ ಗಂಜಿ ಮಾಡಿಕೊಟ್ಟಿದ್ದೆ. ತುಂಬ ಚೆನ್ನಾಗಿರುತ್ತೆ ಇದು, ಮನೆಯಲ್ಲಿ ಮಾಡಿಕೊಂಡು ಕುಡಿಬೇಕು. ಎಷ್ಟು ಸಖತ್ತಾಗಿದೆ, ಹೆಲ್ದಿ ಒಂಥರ ಡ್ರಿಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಪ್ರತಿನಿತ್ಯ ಒಂದೊಂದು ಥರ ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು, ಕಷಾಯಗಳಾಗಿರ್ಬೋದು, ಮತ್ತು ವೆಜಿಟೇಬಲ್ಸಿಂದ ಕೂಡಿರುವಂತಹ ಒಂದು ಟಿಫನ್ ಮಾಡಿರೋದಾಗಿರ್ಬೋದು, ಅದು ಸೊಪ್ಪು ತರಕಾರಿಗಳೇ ಮತ್ತು ಫ್ರೂಟ್ಸ್ ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಆ ಥರ ನಾವು ತಿನ್ನೋದ್ರಿಂದ ಬಾಡಿನ ಒಂಥರ ಕಸದಿಂದ ಇರದೆ ಆರಾಮಾಗಿ ಹೆಲ್ದಿ ಇರುವಂಥ ಒಂದು ಬಾಡಿನ ನಾವು ಇಟ್ಕೋಬೇಕಾಗುತ್ತೆ. ಸೊ ನೋಡಿ ಚೆನ್ನಾಗಿ ಕುದಿಸ್ಬೇಕು. ಇದು ಆ್ಯಕ್ಚುಲಿ ನಾನು ಪ್ರಾಡಕ್ಟ್ ತೊಗೊಂಡಿರುವಂಥದ್ದು, ನಾನು ಮಾಡೋಕ್ಕೆ ನನ್ನ ಟೈಮ್ ಸಿಗ್ತಾಯಿಲ್ಲ, ಅದಕ್ಕೋಸ್ಕರ ನಾನು ಅಶ್ವಿನಿ ನ್ಯಾಚುರಲ್ ಮಾಲ್ಟ್ ಅವರಿಂದ ನಾನು ತೊಗೊಂಡಿರುವಂಥದ್ದು. ಈಗ ಸಿಕ್ಕಾಪಟ್ಟೆ ಫೇಮಸ್ ಇದ್ದಾರೆ, ಅವರು ಸೀರಿಯಲೆಲ್ಲ ಆ್ಯಕ್ಟ್ ಮಾಡಿರುವಂಥದ್ದು ಗೊತ್ತೇ ಇದೆ, ಗಟ್ಟಿಬೇಳೆ ಸೀರಿಯಲೆಲ್ಲ. ಸೊ ನನಗೆ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ, ಅದಕ್ಕೋಸ್ಕರ ನಾನು ಈ ಒಂದು ಗಂಜಿನ ಯೂಸ್ ಮಾಡ್ತಾ ಇರುವಂಥದ್ದು ಮಾಲ್ಟು. ಸೊ ನೀವು ಕೂಡ ಈ ಒಂದು ರಾಗಿ ಮಾಲ್ಟ್ ಯೂಸ್ ಮಾಡಿ, ಒಳ್ಳೆ ಬೆನಿಫಿಟ್ಸ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಏನನ್ನು ಬಳಸ್ತೀನಿ ಅದು ನನಗೆ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸಮ್ಟೈಮ್ಸ್ ನಿಮಗೇನು ಟಿಫನ್ ಮಾಡಲಿಕ್ಕಾಗಲ್ಲ ಅಂದರೆ ಮಾಲ್ಟ್ ಜೊತೆಗೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿ, ಚಿಯಾ ಸೀಡ್ಸು ಸಬ್ಜಾ ಸೀಡ್ಸು ಹಾಕ್ಕೊಂಡು ನೀವು ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ಗಂಜಿ ಜೊತೆ ಕುಡಿದು, ಅದಾದಮೇಲೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಆದಮೇಲೆ ಸೌತೆಕಾಯಿ ಕ್ಯಾರೆಟ್ ತಿಂದರೆ ನೀವು ಹೊಟ್ಟೆನೇ ತುಂಬಾಗುತ್ತೆ. 1:30 ನಿಮಗೆ ಆಫ್ಟರ್ನೂನ್ 1:30ಗೆ ನಿಮಗೆ ಹೊಟ್ಟೆ ಹಸಿಯುವಂಥ ಒಂದೆಲ್ಲನೂ ಲಕ್ಷಣ ಕಾಣ್ತವೆ. ಅದ್ರ ಒಳಗಡೆ ನಿಮಗೆ ಹೊಟ್ಟೆ ಹಸಿಯೋ ಥರ ಏನೂ ಫೀಲ್ ಆಗೋಲ್ಲ.
ನನಗೆ ಆ ಥರ ಅನಿಸಿದ್ದು, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋವಂಥದ್ದು. ಏನು ಪನ್ನೀರು ವೆಜಿಟೇಬಲ್ ಪಲಾವ್ ಮಾಡಲಿಕ್ಕೆ ಮಾಡ್ಕೊತಾ ಇದ್ದೀನಿ. ಮನೆಗೆ ಏನಿರುತ್ತೆ ಎಲ್ಲ ಐಟಮ್ಸ್ನ ಎಲ್ಲನೂ ಇತ್ತು, ಅದಕ್ಕೆ ಅದನ್ನೆಲ್ಲ ಬಳಸ್ಕೊಂಡು ಮಾಡ್ತಾ ಇರುವಂಥದ್ದು. ಒಂದು 100 ಗ್ರಾಮ್ ಪನ್ನೀರ್ ಇತ್ತು, ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಈರುಳ್ಳಿ, ಟೊಮೊಟೊ, ಕ್ಯಾರೆಟು, ಬೀನ್ಸು ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಒಗ್ಗರಣೆಗೆ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ, ಅದಾದಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಯಾವ್ಯಾವ ತರಕಾರಿಗಳು ಇದ್ದಾವೆ, ಆಲೂಗಡ್ಡೆನೂ ನಾನು ಸೇರಿಸಿದ್ರೆ ನನಗೆ ಗೊತ್ತೇ ಇರಲಿಲ್ಲ ಇದೆಲ್ಲ ಇದು ಇರುತ್ತೋ ಇಲ್ಲ ಅಂದ್ಕೊಂಡು, ಮತ್ತೆ ಇತ್ತು, ಅದನ್ನು ಕೂಡ ಸೇರಿಸ್ಕೊಂಡೆ. ಅದಾದಮೇಲೆ ಮಸಾಲೆಗೆ ಕೊತ್ತಂಬರಿ, ಪುದೀನ, ಈರುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ, ಅದಾದರೆ ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಳ್ಳಿ, ಸಣ್ಣ ರುಬ್ಕೊಂಡು. ಅದಾದಮೇಲೆ ಕುಕ್ಕರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ಎಂಥ ಟೇಸ್ಟ್ಫುಲ್ ಪ್ರೋಟೀನ್ ಆಗಿರೋ ಎಲ್ಲ ಪ್ರೋಟೀನು, ಫೈಬರ್ ಎಲ್ಲ ಸಿಗ್ತವೆ. ಕ್ಯಾರೆಟಲ್ಲಿ ಫೈಬರ್ ಇರುತ್ತದೆ. ಎಲ್ಲನೂ ಯಾವುದು ಏನು ಇಲ್ಲ ಅನ್ನೋಂಗಿಲ್ಲ. ನಾನು ಮಾಡುವಂಥ ಈ ಒಂದು ವೆಜಿಟೇಬಲ್ ಪನ್ನೀರ್ ಪಲಾವಲ್ಲಿ ತುಂಬ ಚೆನ್ನಾಗಿ ಸಿಗುವಂಥದ್ದು. ಬಾಡಿಗಳ ಹೆಲ್ದಿ ಟಿಫನ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಕ್ಚುಲಿ ಆಲ್ಮೋಸ್ಟು ಈ ಚಿಕನ್ನಲ್ಲಿರುವಂಥ ಪ್ರೋಟೀನು ಅತಿ ಹೆಚ್ಚಾಗಿರುವಂಥದ್ದು ಪನ್ನೀರಲ್ಲಿ. ಸೊ ಅದಕ್ಕೋಸ್ಕರ ನಿಮಗೆ ತಿಳಿಸ್ಕೊಡ್ತಾ ಇರೋದು. ಇನ್ನು ಕುಕ್ಕರಲ್ಲಿ ಎಲ್ಲ ವಿಷಲ್ ಕೂಗಿಸ್ಲಿಕ್ಕೆ ಇಟ್ಟು ಬಂದೆ. ಅದಾದಮೇಲೆ ನನಗೆ ಸ್ವಲ್ಪ ಟೈಮ್ ಕೊಡಬೇಕಿತ್ತಲ್ವ, ಅದಕ್ಕೆ ಗಂಜಿ ಹಾಕ್ಕೊಂಡು ಬಂದು ಆರಾಮಾಗಿ ಕುತ್ಕೊಂಡು ಕುಡ್ತಿದ್ದು ಮನಸ್ಸಿಗೆ ಏನೋ ಒಂದಿಷ್ಟು ಸಮಾಧಾನ. ಮತ್ತು 4 ಗಂಟೆಗೆ ಎದ್ದೆ ಅಂತಂದು ಕಣ್ಣಲ್ಲಿ ಸ್ವಲ್ಪ ಕಣ್ಣೀರಲ್ಲಿ ಬಂದಂಗೆ ಫೀಲ್ ಆಗ್ತಾಯಿತ್ತು. ಮತ್ತು ಒಂಚೂರು ಕಣ್ಣು ಮುಚ್ಚಿದ್ರೆ ಸಾಕು ಹಾಗೆ ನಿದ್ದೆ ಬರೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ಆದರೂ ಓಕೆ ಬೇಡ ಅಂದ್ಕೊಂಡು ಮತ್ತೆ ಮಲ್ಕೊಂಡ್ರೆ ನಾನೀಗ ಟೈಮ್ ಆಫೀಸ್ ಬಿಡಬೇಕಾಗಿರೋದು 9:30ಗೆ ಬಿಡಬೇಕಷ್ಟೇ. ಎಲ್ಲ ಕೆಲಸ ಮುಗಿಸ್ಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು. ಇನ್ನು ಬಾದಾಮಿ ಕೂಡ ಸಿಪ್ಪೆ ಸೋಸಿರಲಿಲ್ಲ. ಸಿಪ್ಪೆ ಎಲ್ಲ ಸುಲಿದಾದ್ಮೇಲೆ ಇಟ್ಟಿದ್ದೆ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಕೂಡ, ನಾನು ಈ ಉಳಿದೆಲ್ಲ ಕೆಲಸ ಮಾಡಿ ಮನೆ ಕೆಲಸ ಇದೆ ಎಲ್ಲನೂ ಮಾಡಿದೆ. ನಮ್ಮ ಹಸ್ಬೆಂಡ್ ಕೂಡ ಮಾರ್ಕೆಟ್ಗೆ ಹೋಗಿ ಎಲ್ಲ ತರಕಾರಿ ಹೂವೆಲ್ಲ ತೊಗೊಂಬಂದಿಟ್ಟಾದ್ಮೇಲೆ ಸೀದಾ ಸ್ನಾನಕ್ಕೆ ಹೋಗಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಪೂಜೆ ಎಲ್ಲ ಮುಗಿದಾದ್ಮೇಲೆ ನಾನು ಕೂಡ ದೇವರಿಗೆ ಕೈ ಮುಗಿದು ಸ್ವಲ್ಪ ತಲೆ ಒಣಸ್ಕೊಳ್ಳೋಣ. ವಿಟಮಿನ್ ಡಿ ಸಿಗಬೇಕು ಅಂದರೆ ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ 3 ಮಿನಿಟ್ಸು ಮೇಲ್ಗಡೆ ಬರಲೇಬೇಕಾಗ್ತಿರುತ್ತೆ. ನೋಡ್ತಾ ಇರ್ಬೋದು ನೇಚರ್ ಯಾವ ರೀತಿಯಾಗಿದೆ ಅಂತಂದು. ಕ್ಲೌಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತು. ಎಷ್ಟು ಥರ ಮೇಲ್ಗಡೆ ಬಂದಿದ್ದು ಮನಸ್ಸಿಗೆ ಎಷ್ಟೋ ಸಮಾಧಾನ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಹಾಗೆ ನಾನು ಕೂಡ ಮೇಲೆ ಇದನ್ನೆಲ್ಲ ಹಾಗೆ ನಂದೊಂಚೂರು ಇರಲಿ ಹೇಗೆ ಕಾಣಿಸ್ತಾ ಇದ್ದೀನಿ ವಿತೌಟ್ ಮೇಕಪ್ಪು ಅಂತ ನೋಡ್ತಾ ಇದ್ದೆ. ನೀವು ಬೇಗ ಬಂದಿದ್ದರಿಂದ ಫೇಸ್ಗೆ ಸ್ವಲ್ಪ ಬಿಸಿಲು ಬಿದ್ದರೆ ತಲೆಗಾಗಿರ್ಬೋದು, ಫೇಸ್ಗಾಗಿರ್ಬೋದು, ಬಾಡಿಗಾಗಿರ್ಬೋದು ವಿಟಮಿನ್ ಡಿ ಸಿಗುತ್ತೆ. ಹಾಗಾಗಿ ಮೇಲ್ಗಡೆ ಬಂದಿರುವಂಥದ್ದು ತಲೆ ಒಣಸ್ಕೊತಾ ಇದೆ. ಯಾವಾಗಲೂ ಏರ್ ಡ್ರೈಯರ್ನ ಬಳಸ್ತಾ ಇದೆ. ಈಗ ಸ್ವಲ್ಪ ನ್ಯಾಚುರಲ್ಲಾಗಿ ಒಣ್ಕೊಳ್ಳಿ, ಹೇರೆಲ್ಲ ಡ್ರೈ ಆಗಲಿ ಅಂತಂದು ಮೇಲ್ಗಡೆ ಬಂದಿದ್ದು. ನಿಜವಾಗ್ಲೂ ಒಂಥರ ಪೀಸ್ ಅನ್ನಿಸ್ತಾ ಇತ್ತು. ಮೇಲ್ಗಡೆ ಬರಲಿಕ್ಕೆ ಇಷ್ಟ, ಬಟ್ ಟೈಮೇ ಇರೋದಿಲ್ಲ. ಹಾಗಾಗಿ ನಾನು ಯಾವಾಗೋ ಒಂದ್ಸಲ ವಾರದ 1-2 ಸಲ ಮೇಲ್ಗಡೆ ಬರ್ತಾ ಇರ್ತೀನಿ. ಅದಾದಮೇಲೆ ಮತ್ತೆ ಕೆಳಗಡೆ ಬಂದು ಟೈಮ್ ಇಷ್ಟಪ್ಪ ಆಗಿದೆ ಅಂತೆಲ್ಲ ಯೋಚನೆ ಮಾಡ್ತಾನೆ. ಬಟ್ ಹೋಗ್ತಾ 4 ಗಂಟೆಗಿದ್ರೂ ಟೈಮು ಎಷ್ಟು ಬೇಗ ಆಗೋಗ್ಬಿಡುತ್ತೆ ಅಂತಲೇ ಗೊತ್ತಿರೋದಿಲ್ಲ. ಕೆಲವೊಂದ್ಸಲ ಇಷ್ಟೆಲ್ಲ ಕೆಲಸ ಮಾಡಿಕೊಂಡ್ರೂ ಒಂದಿಷ್ಟು ಟೈಮ್ ಸೇವ್ ಕೂಡ ಆಗುತ್ತೆ. ಅಪ್ಪ ಎಲ್ಲ ಕೆಲಸ ಆಯಿತು, ಆರಾಮಾಗಿ ಆಫೀಸ್ಗೆ ಹೋಗಿ ಆರಾಮಾಗಿ ಬರ್ಬೋದು ಅಂತಲೂ ಅಂದ್ಕೊತಿದ್ದೆ ನಾನು. ಇನ್ನು ತಲೆ ಅಷ್ಟಾಗಿ ಅಲ್ಲಿ ಒಣಗಿರಲಿಲ್ಲ. ಯಾಕಂದರೆ ತುಂಬ ಹೊತ್ತು ನ್ಯಾಚುರಲಾಗಿ ಏರ್ ಡ್ರೈ ಆಗಬೇಕು ಅಂದರೆ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಏರ್ ಡ್ರೈಯರ್ ಯೂಸ್ ಮಾಡಿಕೊಂಡು ಬೇಗ ತಲೆ ಎಲ್ಲ ಒಣಸ್ಕೊತಾ ಇದ್ವಿ. ನಮ್ಮ ಹಸ್ಬೆಂಡ್ ಇನ್ನೂ ಪೂಜೆ ಮಾಡ್ತಾಯಿದ್ರು. ನಮ್ಮ ಹಸ್ಬೆಂಡ್ ಅಂದರು ಪೂಜೆ ನಿಧಾನವಾಗಿ ಮಾಡ್ತಾರೆ. ನಾನು ಹೇಳ್ತಾ ಇರ್ತೀನಿ, ಅಪ್ಪಿ ಬೇಗ ಮಾಡು, ನನ್ನ ಟೈಮ್ ಆಗುತ್ತೆ ಬಿಟ್ಟು ಬರಲಿಕ್ಕೆ ಅಂತ. ಇಲ್ಲಪ್ಪಿ ನೀನು ಏನು ಬೇಕಾದರೂ ಕೆಲಸ ಹೇಳು, ನಾನು ಇಷ್ಟು ಬೇಗ ತಲೆ ಕೆಡ್ಸ್ಕೊಳೋದಿಲ್ಲ. ಬಟ್ ನನಗೆ ಈ ಕೆಲಸನ ದೇವ್ರ ಪೂಜೆನ ಬೇಗ ಮಾಡು ಅಂದರೆ ನನಗೆ ಇಷ್ಟ ಆಗಲ್ಲ. ಪ್ಲೀಸ್ ನೀನು ಎಲ್ಲ ಕೆಲಸ ಮಾಡ್ಕೊಂಡು ರೆಡಿಯಾಗಿ ನಿಂತ್ಕೊ, ಅಷ್ಟೊತ್ತಿಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊತೀನಿ ಅಂತಂದರು. ಸರಿಮ್ಮ ಅಂದ್ಕೊಂಡು ನಾನು ಏರ್ ಡ್ರೈಯರ್ ಎಲ್ಲ ಮಾಡಿಕೊಂಡು ಏರ್ ಸೀರಮ್ ಎಲ್ಲ ಹಾಕ್ಕೊಂಡು ಫೇಸ್ಗೆ ಟೋನರು, ಕ್ರೀಮು, ಸನ್ಸ್ಕ್ರೀನ್ ಎಲ್ಲನೂ ಹಚ್ಕೊಂಡು ಫೈನಲಿ ರೆಡಿ ಆದೆ. ಸೊ ಟಿಫನ್ ಕೂಡ ರೆಡಿ ಆಗಿತ್ತು. ಸ್ವಲ್ಪ ಆರಲಿಕ್ಕೆ ಅಂತ ಬಿಟ್ಟಿದ್ದೆ, ಅದು ರೆಡಿ ಆಯಿತು. ಇನ್ನು ನಮ್ಮ ಹಸ್ಬೆಂಡ್ಗೂ ನನಗೂ ಟಿಫನ್ ಎಲ್ಲ ಹಾಕಿ ಇಟ್ಟಿದ್ದು. ಇದು ಆ್ಯಕ್ಚುಲಿ ಕೆಲ್ಸಕ್ಕೆ ಹೋದಾಗಿಂದ ಸ್ವಲ್ಪ ಏನೇನು ತೋರಿಸ್ತಾ ಇದ್ದೀನಿ ಎಲ್ಲನೂ ನಾನು ಪ್ರತಿನಿತ್ಯ ಮಾಡುವಂಥದ್ದು. ಎಲ್ಲರೂ ಅವ್ರ ಮನೇಲಿ ಮಾಡ್ತಾರೆ, ಒಂದಿಷ್ಟು ಚೇಂಜಸ್ ಕೂಡ ಎಲ್ಲರ ಮನೇಲೂ ಇರುತ್ತೆ. ನಮ್ಮ ಮನೇಲೂ ಅದೇ ರೀತಿಯಾಗಿ ಇವತ್ತಿದ್ದಾಗ ನಾಳೆ ಇರೋದಿಲ್ಲ. ಇವತ್ತು ನಾನು ಬೇಗ 4 ಗಂಟೆಗೆ ಇದ್ದೀನಿ, ನಾಳೆ 6 ಗಂಟೆಗೆ ಎದ್ದೇಳ್ತೀನಿ, ಒಂದ್ಸಲ 7 ಗಂಟೆಗೆ ಎದ್ದೇಳ್ತೀನಿ. ಹಂಗೆ ಆಗ್ತದೆ. ಯಾಕಂದರೆ ಹೊರಗಡೆ ಏನಾದರೂ ಶೂಟ್ ಇಲ್ಲ ಅಂದರೆ, ಗ್ರೌಂಡ್ ರಿಪೋರ್ಟಿಂಗ್ ಏನೂ ಇಲ್ಲ ಅಂದರೆ ನನಗೆ ಆರಾಮಾಗಿ 4 ಗಂಟೆಗೆ ಎದ್ದೇಳ್ತೀನಿ. ಬಟ್ ಏನಾದರೂ ಗ್ರೌಂಡ್ ರಿಪೋರ್ಟಿಂಗ್ ಇತ್ತು ಅಥವಾ ಹೊರಗಡೆ ಎಲ್ಲ ಹೋಗಬೇಕು, ಸ್ವಲ್ಪ ಧೂಳಿರುತ್ತೆ, ರೋಡ್ ಸರಿ ಇರೋದಿಲ್ಲ, ಬಾಡಿ ಪೇನ್ ಆಗುತ್ತೆ, ಗಾಡೀಲಿ ಓಡಾಡ್ತಿರ್ತೀವಿ,
ಹೋಗ್ತಿರ್ತೀವಲ್ಲ, ಹಾಗಾಗಿ ಆ ಥರ ಎಲ್ಲ ಪೇನ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೈಮು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಿರೋದಿಲ್ಲ, ಬಾಡಿ ಕೂಡ ಸಪೋರ್ಟ್ ಮಾಡ್ತಾ ಇರಲ್ಲ. ಇನ್ನು ಪೂಜೆ ಕೂಡ ನಮ್ಮ ಹಸ್ಬೆಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ನಾನು ಪೂಜೆ ಮಾಡೋದಕ್ಕಿಂತ ಅವ್ರು ಪೂಜೆ ಮಾಡೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಕೂಡ ರೆಡಿ ಆದೆ, ಬಾಕ್ಸ್ಗೆಲ್ಲ ನನ್ನ ಫ್ರೆಂಡಿಗೆ ಬಾಕ್ಸ್ಗೆ ತೊಗೊಂಡು ಹೋಗ್ಬೇಕಿತ್ತು. ಅವ್ನು ಯಾವಾಗಲೂ ಹೋಟೆಲ್ಲೇ ತಿಂತಾಯಿದ್ದೆ, ಅದಕ್ಕೋಸ್ಕರ ನಾನು ಮಾಡಿರೋದು ತೊಗೊಂಬರ್ತೀನಿ ತಿನ್ನು ಅಂತ ಹೇಳ್ದೆ. ಅವ್ನು ಸರಿ ಅಂತ ಹೇಳಿದ್ದ. ಅದಕ್ಕೋಸ್ಕರ ಅವ್ನಿಗೂ ಎಲ್ಲ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ನಮ್ಮ ಹಸ್ಬೆಂಡಿಗೂ ಕೂಡ ಹಾಕ್ಕೊಟ್ಟೆ. ಅವರು ನಾನು ಬಂದು ತಿನ್ಕೊತೀನಿ ಅಪ್ಪಿ, ನೀನು ತಿನ್ಕೊಂಬಿಡು ಅಂದರು. ಸರಿಮಾ ಅಂತೇಳಿ ಪೂಜೆ ಮಾಡಿದರು. ಸೊ ಕೈ ಮುಗಿ ಅಂತ ಹೇಳಿದರು. ನಾನು ಕೂಡ ಕೈ ಮುಗಿದೆ. ನಿಜವಾಗ್ಲೂ ಮದುವೆ ಆಗಿರೋರಿಗೆ, ಗಂಡ ಹೆಂಡ್ತಿಗೆ ನಾನು ಹೇಳೋದು ಇಷ್ಟೇ, ಎಷ್ಟು ಹೊಂದಾಣಿಕೆ ಇರಬೇಕು ಅಂದರೆ, ನಾವು ಎಷ್ಟೇ ಜಗಳಾಡಿ ಎಷ್ಟೇ ಕಿರ್ಚಾಡಲಿ ಮೂರನೇವರಿಗೆ ಗೊತ್ತಾಗಬಾರ್ದು ನಾವು ಹೆಂಗೆ ಜಗಳ ಮಾಡ್ತೀವೋ ಏನೋ ಮಾಡ್ತೀವೋ ಅಂತ. ಬಟ್ ಆಡ್ಕೊಂಡು ನಗೋರೇ ಜಾಸ್ತಿ ಜನ ಇರ್ತಾರೆ. ನಾವಿಬ್ಬರು ಹಂಗೆ ಸಮ್ಟೈಮ್ಸ್ ಜಗಳ ಮಾಡ್ತೀವಿ. ಬಟ್ ನಮ್ಮ ಹಸ್ಬೆಂಡ್ ಪಾಪ ಅವ್ರು ತುಂಬ ಒಳ್ಳೆಯವರು. ಏನು ಜಾಸ್ತಿ ಬಾಯ್ ಮಾಡೋದಾಗಿ ಏನೋ ಮಾಡಿದ್ರೆ, ನಾನೇ ಏನೋ ಒಂದು ಸಣ್ಣ ಪುಟ್ಟ ವಿಚಾರ ಇದ್ದರೂ ಕೂಡ ಅದನ್ನು ಜೋರಾಗಿ ಹೇಳೋವಂಥದ್ದು, ರಿಯಾಕ್ಟ್ ಮಾಡ್ತಿರ್ತೀನಿ. ನಮ್ಮ ಹಸ್ಬೆಂಡ್ ರಿಯಾಕ್ಟ್ ಮಾಡಲ್ಲ, ಪೇಷನ್ಸಿಂದ ಅದನ್ನು ತಾಳ್ಮೆಯಿಂದ ಯೋಚನೆ ಮಾಡ್ತಾರೆ. ಅದು ನನಗೆ ತುಂಬ ಖುಷಿಯಾಗುತ್ತೆ. ಇಬ್ಬರು ಸಹ ಹಾಗೆ ಇದ್ದರೆ ಸಂಸಾರ ಹಾಳಾಗೋದಂತೂ ಗ್ಯಾರಂಟಿ. ಅದಕ್ಕೆ ಒಬ್ಬರು ಎಷ್ಟೇ ಕೋಪ ಮಾಡ್ಕೊಂಡ್ರು ಒಬ್ಬರು ಸಮಾಧಾನವಾಗಿ ನಿಭಾಯಿಸ್ಕೊಂಡು ಹೋದರೆ ಸಂಸಾರ ಮಾತ್ರ ತುಂಬ ಅಚ್ಚುಕಟ್ಟಾಗಿರುತ್ತೆ. ಇನ್ನೊಂದು ಕೆಲವೊಂದು ಸರಿ ನಾವು ಕೂಡ ಎಷ್ಟೇ ಹೊಂದಾಣಿಕೆಯಿಂದ ಪ್ರೀತಿ ವಿಶ್ವಾಸದಿಂದ ಇದ್ದರೂ ಕೂಡ ಸಮ್ಟೈಮ್ಸ್ ಜಗಳ ಆಡ್ತಾ ಇರ್ತೀವಿ. ಬಟ್ ಅದನ್ನು ಹಂಗೆ ಅಲ್ಲಿಗೆ ಒಂದು ಅರ್ಧ ಗಂಟೆ ಅದಾದಮೇಲೆ ಮತ್ತೆ ಅವ್ರನ್ನ ಬಿಟ್ಟು ನನಗಿರೋಕ್ಕಾಗಲ್ಲ, ನನ್ನ ಬಿಟ್ಟು ಅವ್ರಿಗೆ ಇರೋಕ್ಕಾಗಲ್ಲ. ಈಗಿರುವಂಥ ಎಲ್ಲ ಈ ಜನ್ರೇಷನಲ್ಲಿ ಎಲ್ಲ ಕಪಲ್ಸ್ ಗಂಡ ಹೆಂಡ್ತಿ ಅವರ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗಿದೆ. ಯಾರನ್ನು ಬಿಟ್ಕೊಡೋದಿಲ್ಲ, ಪ್ರತಿಯೊಬ್ಬರು ಹಾಗೆ ಇರಲಿ ಅಂತ ಕೂಡ ನಾನು ಕೇಳ್ಕೊತೀನಿ. ಸೊ ಇದಾದಮೇಲೆ ಅಲ್ಲಿ ದಾವಣಗೆರೆ ದೇವಸ್ಥಾನ ಆಯಿತು. ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಒಂದಿಷ್ಟು ಪ್ರಾರ್ಥನೆ ಮಾಡಿಕೊಂಡು, ನನಗೆ ಮೆಟ್ರೋಗೆ ಬೇರೆ ಟೈಮ್ ಆಗಿತ್ತು. ಒಂದು 2 ನಿಮಿಷ ಲೇಟ್ ಆಗಿಬಿಟ್ರು ಕೂಡ ಆ ಮೆಟ್ರೋ ಹೋಗ್ಬಿಟ್ಟಿರುತ್ತೆ. ಮತ್ತು ನೆಕ್ಸ್ಟ್ ಬೇರೆ ಮೆಟ್ರೋ ಬರುತ್ತೆ. ಆ ಮೆಟ್ರೋಗೆ ಆಲ್ಮೋಸ್ಟ್ ಒಂದು 9 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಎಷ್ಟು ಸಾಧ್ಯ ಒಂದಿಷ್ಟು ಟೈಮ್ ನೋಡ್ಕೊಂಬಿಟ್ಟಿದ್ದೀನಿ ನಾನು, ಯಾವ ಟೈಮಿಗೆ ಬರುತ್ತೆ ಆ ಟೈಮ್ ಒಳಗಡೆ ಹೋಗಬೇಕು ಅಂದ್ಕೊಂಡಿರ್ತೀನಿ. ಸೊ ಟಿಕೆಟ್ ಎಲ್ಲ ಸ್ಕ್ಯಾನ್ ಮಾಡಿಕೊಂಡು ಹೋಗಿ ನಿಂತ್ಕೊಂಡು ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡ ತಕ್ಷಣ ಬಂದುಬಿಡುತ್ತೆ. ಮೆಟ್ರೋಗೆ ಹತ್ಕೊಂಡು ಅಪ್ಪ ನಿಂತ್ಕೊಂಡ ತಕ್ಷಣ ಏನೋ ಒಂಥರ ಸಮಾಧಾನ. ಸೊ ನೋಡಿದ್ರಲ್ಲ, ನನ್ನ ಒಂದು ಕೆಲಸಕ್ಕೆ ಹೋದಾಗಿಂದ ನನ್ನ ಜರ್ನಿ ಈ ರೀತಿಯಾಗಿ ಇರುತ್ತೆ, ದಿನ ಓಡಬೇಕಾಗ್ತಾ ಇರುವಂಥದ್ದು. ಸೊ ಇದಾಗಿದೆ ನನ್ನ ಸ್ಯಾಟರ್ಡೆಯ ವ್ಲಾಗ್. ಯಾರಿಗೆಲ್ಲ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಅದನ್ನು ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.